ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಏನಪ್ಪ ಟಾಪಿಕ್ ಅಂತ ಹೇಳಿದ್ರೆ, ಆಲ್ರೆಡಿ ನೀವೆಲ್ಲರೂ ತಮ್ಮನೇಲಲ್ಲಿ ನೋಡೇ ಇರ್ತೀರ ಟ್ಯಾನ್ ರಿಮೂವಲ್ ಬಗ್ಗೆ. ತುಂಬ ವೀಡಿಯೋಗಳಲ್ಲಿ ತುಂಬ ಥರನೇ ಹೇಳ್ತಾ ಇರ್ತಾರೆ. ಬಟ್ ನಾನು ಯೂಸ್ ಮಾಡಿರೋ ಪ್ರಕಾರ ನನಗೆ ಎಫೆಕ್ಟಿವ್ ಆಗಿರೋದು ಅಂದರೆ ಈ ಪ್ರಾಡಕ್ಟ್ ಒಂದೇ, ಹೋಮ್ ಮೇಡಲ್ಲಿ ಇದೊಂದು ಪ್ರಾಡಕ್ಟ್ ಒಂದೇ. ಅದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಟ್ಯಾನ್ ನಮಗೆ ಏನಕ್ಕಾಗುತ್ತೆ? ಮೊದಲನೇದಾಗಿ ನಾವು ಸನ್ಗೆ ಎಕ್ಸ್ಪೋಸ್ ಮಾಡೋದ್ರಿಂದ ಬಾಡಿನ ಟ್ಯಾನ್ ಅನ್ನೋದು ನಮಗೆ ಆಗುತ್ತೆ. ಜಾಸ್ತಿ ಎಕ್ಸ್ಪೋಸ್ ಮಾಡೋದು ಫೇಸ್ನ ಎಕ್ಸ್ಪೋಸ್ ಮಾಡೋದ್ರಿಂದ ಸನ್ಗೆ ನೋಡಿ, ಇಲ್ಲಾಗಲಿ ಡಾರ್ಕ್ ಸರ್ಕಲ್ಸ್ ಆಗಲಿ, ಪಿಗ್ಮೆಂಟೇಷನ್ ಆಗಲಿ, ಮತ್ತು ಸ್ಕಿನ್ ಬರ್ನ್ ಆಗೋದಾಗಲಿ ಎಲ್ಲ ಹಾಗೇ ಆಗುತ್ತೆ ಸ್ಕಿನ್ಗೆ. ಆದ್ದರಿಂದ ಯಾವ ಥರ ರಿಮೂವ್ ಮಾಡ್ಬೋದು ಒಂದು. ಹಾಗೆ ಇನ್ನೂ ಒಂದು ಬಂದುಬಿಟ್ಟು, ನಾವು ಜಾಸ್ತಿ ಔಟ್ಸೈಡ್ ಓಡಾಡ್ತಾ ಇರ್ತೀವಿ ಗಾಡಿಗಳಲ್ಲಿ, ಆ ಧೂಳು ಅನ್ನೋದು ನಮ್ಮ ಫೇಸಿಗೆ ಬಂದು ಕುತ್ಕೊಳ್ಳುತ್ತೆ, ನಮ್ಮ ಫೇಸಲ್ಲಿ ಬಂದು ಕುತ್ಕೊಳ್ಳುತ್ತೆ. ಅದನ್ನು ಬೇಗ ರಿಮೂವ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವು ಫೇಸ್ ವಾಶ್ನ ಯೂಸ್ ಮಾಡ್ಬೋದು, ಬಟ್ ವೀಕ್ಲಿ ಒನ್ಸ್ ಆದರೂ ನಾವು ಪ್ಯಾಕ್ನ ಯೂಸ್ ಮಾಡಿದ್ರೆ ಮಾತ್ರ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗೋದು, ಇಲ್ಲಾಂದರೆ ಆಗೋದಿಲ್ಲ ಫ್ರೆಂಡ್ಸ್. ಅದರಿಂದ ವೀಕ್ಲಿ ಒನ್ಸ್ ಆಗಲಿ 2 ಟೈಮ್ಸ್ ಆಗಲಿ ನಾವು ಪ್ಯಾಕ್ನ ಯೂಸ್ ಮಾಡಿದ್ರೆ ಮಾತ್ರ ನಮಗೆ ಸನ್ ಟ್ಯಾನ್ ಅನ್ನೋದು ರಿಮೂವ್ ಆಗ್ತಾ ಹೋಗುತ್ತೆ. ಇದನ್ನು ಹಚ್ಕೊಳ್ಳೋದ್ರಿಂದ ಇನ್ಸ್ಟಾಂಟ್ ಗ್ಲೋ ಅನ್ನೋದು ನಮಗೆ ಸಿಗುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಪೂರ್ತಿಯಾಗಿ ನೋಡಿ. ಆ್ಯಂಡ್ ನನ್ನ ಫೇಸಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ನಾನು ಯಾವುದೇ ಕ್ರೀಮ್ ಅಪ್ಲೈ ಮಾಡಿರೋದಾಗಲಿ ಯಾವುದೇ ಇಲ್ಲ. ನೋಡಿ, ನಾನು ಫೇಸ್ ವಾಶ್ನ ಮಾಡಿಕೊಂಡು ಜಸ್ಟ್ ಒಂದು ಮಾಯ್ಶ್ಚರೈಸರ್ನ ಮಾತ್ರ ಹಚ್ಕೊಂಡಿದ್ದೀನಿ ಅಷ್ಟೇ. ಮೊದಲನೇದಾಗಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಮೈನ್ ಇಂಗ್ರೀಡಿಯೆಂಟ್ ಬಂದು ಕಾಫಿ ಪುಡಿನ ತೊಗೊಳ್ತಾ ಇದ್ದೀನಿ. ಕಾಫಿ ಪುಡಿ ಯೂಸ್ ಮಾಡೋದ್ರಿಂದ ನಮ್ಮ ಟ್ಯಾನ್ ಎಲ್ಲ ರಿಮೂವ್ ಆಗ್ತಾ ಇರುತ್ತೆ. ವೀಕ್ಲಿ ಒನ್ಸ್ ಆದರೂ ಯೂಸ್ ಮಾಡ್ಕೊಳ್ಳಿ. ನಾನು ನೋಡಿ ಸ್ವಲ್ಪ ಕಾಫಿ ಪುಡಿ ತೊಗೊಂಡಿದ್ದೀನಿ. ಇದ್ರ ಜೊತೆ ನಾನು ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಏನಾದರೂ ಸೆನ್ಸಿಟಿವ್ ಸ್ಕಿನ್ ಏನಾದರೂ ಇದ್ದರೆ ಲೆಮನ್ನ ಸ್ಕಿಪ್ ಮಾಡಿಕೊಂಡು ಇದ್ರ ಜೊತೆ ನಾವು ಕರ್ಡ್ನ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇದ್ರ ಜೊತೆ ನಾನು ಇವಾಗ ರೋಸ್ ವಾಟರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ರೋಸ್ ವಾಟರ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ನ ಯಾವಾಗಲೂ ಹೈಡ್ರೇಟಿಂಗ್ ಆಗಿರುತ್ತೆ, ಹಾಗೆ ಕೂಲಿಂಗ್ನೆಸ್ ಅನ್ನೋದು ನಮ್ಮ ಫೇಸಲ್ಲಿ ಕಾಣುತ್ತೆ. ಸ್ವಲ್ಪ ಹನಿ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಸಕ್ಕರೆನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸಕ್ಕರೆ ಹಾಗೆ ಕಾಫಿ ಪುಡಿ ಎರಡೂ ನಮ್ಮ ಫೇಸ್ನಲ್ಲಿ ಸ್ಕ್ರಬ್ಬಿಂಗಾಗಿ ಯೂಸ್ ಆಗುತ್ತೆ. ಹಾಗೆ ಕಾಫಿ ಪುಡಿ ಸಕ್ಕರೆ ಯೂಸ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಅನ್ನೋದು ರಿಮೂವ್ ಆಗ್ತಾ ಬರುತ್ತೆ. ಸ್ವಲ್ಪ ಅರಿಶಿನದ ಪುಡಿ, ಕಾಫಿ ಪೌಡರ್ನ ನಾನು ಸ್ವಲ್ಪ ಜಾಸ್ತಿನೇ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಒಂದು ಪ್ಯಾಕೆಟ್ ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಹ್ಯಾಂಡ್ಸ್ ಮೇಲೇನೂ ಟ್ಯಾನ್ ಆಗಿರುತ್ತೆ. ಅದರಿಂದ ಫೇಸ್ಗೂ ಹಾಗೆ ಹ್ಯಾಂಡ್ಸ್ಗೂ ಅಪ್ಲೈ ಮಾಡ್ಕೊಳ್ಬೇಕು. ಅದರಿಂದ ನಾನೊಂದು ಪ್ಯಾಕೆಟ್ ಫುಲ್ ತೊಗೊಳ್ತಾ ಇದ್ದೀನಿ. ನೀವು ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡೋದಾಗಿದ್ದರೆ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕತ್ತತ್ರ ಒಂದು ಸ್ವಲ್ಪ ಹಾಕ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡ್ಮೇಲೆ ಆಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಲೆಮನ್ ಹಾಗೆ ಟರ್ಮರಿಕ್ ಯೂಸ್ ಮಾಡ್ತಾ ಇದ್ವಿ, ಅದರಿಂದ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಆಗೋದಿಲ್ಲ. ಇದನ್ನು ಬೇಕಾದರೆ ಸ್ಕಿಪ್ ಮಾಡಿಕೊಂಡು ನಾವು ಅದ್ರ ಜೊತೆ ಮೊಸರನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನೆಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗಿ ಮಾರ್ಕ್ಸ್ ಆಗಿರುತ್ತೆ, ಹಾಗೆ ಪಿಗ್ಮೆಂಟೇಷನ್ ಸಹ ತುಂಬಾ ಇರುತ್ತೆ. ಅಂಥವರು ಇದನ್ನು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದ್ರ ಜೊತೆ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀವಿ. ಟೊಮೊಟೊ ಹಾಗೆ ಲೆಮನ್ನ ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಆಗಲಿ ಪಿಂಪಲ್ಸ್ ಮಾರ್ಕ್ಸ್ ಆಗಲಿ ಅಷ್ಟೊಂದು ನಮಗೆ ಕಾಣೋದಿಲ್ಲ. ನೋಡಿ, ಈ ಥರ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಟೊಮೊಟೊ ರಸ, ಫ್ರೆಂಡ್ಸ್ ನೋಡಿ, ಇವಾಗ ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಫೇಸಲ್ಲಿ ಯಾವುದೇ ಥರದ ಮೇಕಪ್ ಇಲ್ಲ. ನೋಡಿ, ಯಾವುದೇ ಥರದ ಮೇಕಪ್ ಇಲ್ಲ. ಫಸ್ಟ್ನೇದಾಗಿ ನಾನು ಇವಾಗ ತೋರಿಸ್ತಾ ಇರೋದು ಕ್ಲೆನ್ಸಿಂಗ್. ನೋಡಿ, ಕ್ಲೆನ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ರಾ ಮಿಲ್ಕ್ನ ಹಾಕ್ಕೊಂಡು ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ರೋಸ್ ವಾಟರ್ ಹಾಗೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಲೆಮನ್ನ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇದನ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಫೇಸ್ ಪ್ಯಾಕು ತುಂಬ ಬೆಸ್ಟ್ ರಿಸಲ್ಟೇ ನಮಗೆ ಸಿಗುತ್ತೆ.
ಬ್ಲ್ಯಾಕ್ ಆಗೋದು. ಅದರಿಂದ ನೆಕ್ಗೆಲ್ಲ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಇದು ನಂಗೆ ಚೆನ್ನಾಗಿ ವರ್ಕ್ ಆಗಿದೆ. ಅದರಿಂದ ನಾನು ನಿಮಗೆ ತೋರಿಸ್ತಾ ಇರೋದಷ್ಟೇ. ಕಣ್ಣಿಗೂ ಹಚ್ಕೊಳ್ಳಿ, ಏನಾಗಲ್ಲ. ಚೆನ್ನಾಗಿ ಹ್ಯಾಂಡಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮಸಾಜ್ ಮಾಡ್ಕೊಳ್ತಾ ಸ್ವಲ್ಪ ತಿಕ್ಕಾಗಿ ಬರ್ತಾ ಇರುತ್ತೆ, ಒಂಥರ ಕ್ರೀಮಿ ಅಂತ ಅನ್ನಿಸ್ತಾ ಇರುತ್ತೆ ನಮ್ಮ ಫೇಸಲ್ಲಿ. ಆವಾಗ ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಡಬೇಕು. ಇವಾಗ ಫೇಸ್ ವಾಶ್ನ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ, ಫೇಸ್ ವಾಶ್ನ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಬರೀ ಕ್ಲೆನ್ಸಿಂಗ್ಗೆ ಎಷ್ಟು ಬ್ರೈಟ್ ಆಗಿದೆ ನನ್ನ ಫೇಸ್. ಇನ್ಸ್ಟಂಟಾಗಿ ನೋಡ್ಬೋದು ನೀವು ಯಾವ ಥರ ನಮ್ಮ ಫೇಸಲ್ಲಿ ಗ್ಲೋ ಬರುತ್ತೆ ಅಂತ. ನೋಡಿ, ಇವಾಗ ಇದ್ರ ಮೇಲೆ ನಾವೇನು ಕಲಸಿಟ್ಕೊಂಡಿರ್ತೀವೋ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಬೇಕು ಇದ್ರ ಮೇಲೆ. ಟೊಮೊಟೊನ ಈ ಥರ ಡಿಪ್ ಮಾಡ್ಕೊಬಿಟ್ಟು ಆಮೇಲೆ ನಾವು ಅಪ್ಲೈ ಮಾಡ್ಕೊಳ್ಬೇಕು ಸ್ಕಿನ್ಗೆ. ಫೈನಲಿ ಹ್ಯಾಂಡ್ಸ್ಗೂ ಹಾಗೆ ನೆಕ್ಗೂ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು 20 ಮಿನಿಟ್ಸ್ ಬಿಟ್ಟು ನಾವು ಫೇಸ್ ವಾಶ್ ಆದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ನಾನ ಆದರೂ ಮಾಡ್ಕೊಳ್ಬೋದು. ವೈಟ್ ಹೆಡ್ಸ್ ಏನಾದರೂ ಇದ್ದರೆ ಇದರೊಳಗಡೆ ನೀವು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್. ನಾನಿಲ್ಲಿ ಪ್ಲೈನಾಗಿ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಯಾಕಂದರೆ ನನಗೆ ಸ್ಟಾರ್ಟಿಂಗ್ ಇತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್. ನಾನು ಹೋಮ್ ರೆಮಿಡಿಯಿಂದ ನಾನು ಅದನ್ನು ಕ್ಲಿಯರ್ ಮಾಡ್ಕೊಂಡೆ. ನನಗೆ ಏನು ಅಷ್ಟೊಂದಿಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸು. ಬೇಕಾದ್ರೆ ನಿಮಗೆ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ನನಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಎಷ್ಟೊಂದಿತ್ತು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟೊಂದಿತ್ತು. ಡೈಲಿ ಏನಾದರೂ ಒಂದು ರೆಮಿಡಿನೇ ಯೂಸ್ ಮಾಡ್ತಾ ಇದ್ದೆ, ಬಟ್ ಇನ್ನೂ ಜಾಸ್ತಿ ಆಗ್ತಾಯಿತ್ತು, ಆಯಿಲ್ನೆಸ್ ಜಾಸ್ತಿ ಆಗ್ತಾಯಿತ್ತು ಫೇಸಲ್ಲಿ. ಅದರಿಂದ ನಾನೇನು ಮಾಡಿದೆ ಅಂದರೆ ಹೋಮ್ ರೆಮಿಡಿಯಲ್ಲೇ ಚೇಂಜ್ ಮಾಡಿಕೊಂಡೆ. ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಯೂಸ್ ಮಾಡಿದೆ. ಬಟ್ ಅವತ್ತಿಂದ ನನಗೆ ಇಲ್ಲಿ ಸುತ್ತಮುತ್ತ ಫುಲ್ಲು ವೈಟ್ ಹೆಡ್ಸ್ ಜಾಸ್ತಿ ಇತ್ತು. ಈ ನಡುವೆ ಫುಲ್ ಕಂಟ್ರೋಲಿಗೆ ಬಂದುಬಿಟ್ಟಿದೆ. ನಾನು ಯಾವ್ದು ಬೇಕು ಅಂದರೆ ನಾನು ಯಾವ ಟಿಪ್ ಯೂಸ್ ಮಾಡಿದೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ಗೆ ಅಂತೇಳಿ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಬೇಕಾದ್ರೆ ತಿಳಿಸ್ಕೊಡ್ತೀನಿ. ನೋಡಿ, ಒಂದು 20 ಮಿನಿಟ್ಸ್ ಬಿಡಬೇಕು ನಾವು. ಇವಾಗ 20 ಮಿನಿಟ್ಸ್ ಬಿಟ್ಟರೆ ಫುಲ್ಲು ಡ್ರೈ ಆಗುತ್ತೆ, ಆವಾಗ ಫೇಸ್ ವಾಶ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇವಾಗ ಫುಲ್ಲು ಡ್ರೈ ಆಗಿದೆ ನೋಡಿ, ಫುಲ್ ಡ್ರೈ ಆಗಿದೆ. ಇವಾಗ ನಾವು ಬೆಚ್ಚಗಿರೋ ಒದ್ದೆ ಬಟ್ಟೆಯಲ್ಲಿ ಇವಾಗ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಫೇಸ್ನ.
ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ, ಯಾರ್ಯಾರು ನನ್ನ ವಿಡಿಯೋನ ನೋಡಿ ಕಮೆಂಟ್ ಮಾಡ್ತಿರೋ ಅವ್ರ ಚಾನಲ್ನ ಪ್ರಮೋಟ್ ಮಾಡ್ತೀನಿ ಅಂಥೇಳಿ. ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಸ್ವಸ್ತಿಕ್ ಸ್ವೀಟ್ ಹೋಮ್ ಅಂತ. ಅವರು ತುಂಬಾ ಚೆನ್ನಾಗಿ ನನಗೆ ಕಮೆಂಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅವ್ರಿಗೆ. ಇವ್ರ ಚಾನಲ್ನ ಹೋಗಿ ಒಂದು ಸಲ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಚಾಂಟಿಂಗ್ ಸ್ಪೇಸ್ ಅಂತ. ಇವ್ರ ವೀಡಿಯೋಸು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ, ಒಂದು ಸಲ ವಿಸಿಟ್ ಮಾಡಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.